ಒಂದು ವರ್ಷ ಆಯಿತು, ರಸ್ತೆ ಜನರ ಸಮಸ್ಯೆ ಎರಡೂ ಬದಲಾಗಲಿಲ್ಲ. ಚೆನ್ನಾಗಿದ್ದ ರಸ್ತೆನ ಆಗದು ಅಧ್ವಾನ ಎಬ್ಸಿದ್ರು. ಮತ್ತೆ ಸಮಸ್ಯೆಗಳು ಉದ್ಭವ ಆಗಿದೆ. ಜೆಸಿ ರಸ್ತೆ ಬಳಸುವಂಥ ಜನರಿಗೆ ಪ್ರತಿನಿತ್ಯ ಹರಸಾಹಸ ಪಡಬೇಕಿಲ್ಲ. ಗೋಳಾಟ ಪ್ರತಿನಿತ್ಯ ವಾಹನ ಸವಾರರಿಗೆ. ಮೊದಲು ಈ ರಸ್ತೆ ದಾಟೋದಕ್ಕೆ 5 ರಿಂದ 10 ನಿಮಿಷ ಬೇಕಿತ್ತು. ಈಗ ಅರ್ಧ ಗಂಟೆ. ಮಿನರ್ವಾ ಸರ್ಕಲ್ನಿಂದ ಟೌನ್ ಹಾಲಿಗೆ ಬರೋದಕ್ಕೆ 30 ನಿಮಿಷ ಬೇಕು. ಸಿಕ್ಕಲ್ಲಿ ಹಳ್ಳ ಗುಂಡಿ, ರಸ್ತೆಯುದ್ದಕ್ಕೂ ಕೂಡ ಪೈಪ್ಗಳದ್ದೇ ರಾಶಿ ಹಾಕಿದ್ದಾರೆ. ಜೆಸಿ ರಸ್ತೆಯ ಅಸಲಿ ಬಣ್ಣವನ್ನ ಇಲ್ಲಿನ ನಿವಾಸಿ ಆಶಾ ರಾಜೇಶ್ ತೆರೆದಿಟ್ಟಿದ್ದಾರೆ. ರಸ್ತೆಯ ದುರಾವಸ್ಥೆ ಬಗ್ಗೆ ಸ್ಥಳೀಯ ನಿವಾಸಿ ಆಶಾ ರಾಜೇಶ್ ಮಾತನಾಡಿರುವಂಥ ಜನತಾ ರಿಪೋರ್ಟಿಂಗ್ ಇದೆ, ನೋಡ್ಕೊಂಡು ಬನ್ನಿ. ಸೊ ನಾನಿವತ್ತು ಯಾವ ರೋಡಲ್ಲಿ ಇದ್ದೀರಿ ಅಂತ ಗೆಸ್ ಮಾಡ್ತೀರಾ? ಇಲ್ಲಿ ನನ್ನ ಹಿಂದ್ಗಡೆ ಎಲ್ಲ ನೋಡಿದ್ರೆ ಏನು ಕಾಣಿಸ್ತಾ ಇದೆ ನಿಮಗೆ? 2 JCB ಇದೆ, ಇಷ್ಟೊಂದು ಡಿಗ್ ಮಾಡಿದ್ದಾರೆ. ಏನು ಅನ್ಕೊಂತೀರಾ? ಇದು ರೋಡ್ ಅಂತೀರಾ? ನನಗಂತೂ ಅನ್ನಿಸ್ತಾ ಇಲ್ಲ. ದಿಸ್ ಇಸ್ ಅವರ್ ವೆರಿ ಓನ್ JC ರೋಡ್. ನಮ್ಮ ಬೆಂಗಳೂರಿನ ಫೇಮಸ್ JC ರೋಡ್ ಯಾವ ಪರಿಸ್ಥಿತಿನಲ್ಲಿದೆ ನೋಡಿ. ನಮ್ಮ ಬೆಂಗಳೂರು JC ರೋಡು ಲಿಟ್ರಲಿ ಅರ್ಧ ಹಿಂಗೆ ಡಿಗ್ ಮಾಡಿ ಬಿಟ್ಬಿಟ್ಟಿದ್ದಾರೆ. JCBಗಳಿದೆ, ನಮಗೆ ಆ ಪೈಪ್ಗಳೆಲ್ಲ ಇದೆ. ಆ ಟ್ರಾಫಿಕ್ ನೋಡಿ ಎಷ್ಟಿದೆ ಅಂತ. ಟ್ರಾಫಿಕ್ಕು ಮುಂಚೆ ನಮಗೆ ಮಿನರ್ವಾ ಸರ್ಕಲಿಂದ ಇಲ್ಲಿಗೆ ಟೌನ್ ಹಾಲಿಗೆ ಬರೋಕ್ಕೆ ಅರೌಂಡ್ 10 ಮಿನಿಟ್ಸ್ ಆಗ್ತಾ ಇದ್ದಿದ್ದು, ಇವಾಗ 30 to 40 ಮಿನಿಟ್ಸ್ ಆಗ್ತಾ ಇದೆ. ಅಷ್ಟೊಂದು ಡಿಲೇ ಆಗ್ತಾ ಇದೆ, ಯಾಕಂದರೆ ಇಲ್ಲಿ ಡಿಗ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಇದು ಆಲ್ಮೋಸ್ಟ್ 1 ಇಯರಿಂದ ಈ ಕೆಲಸಗಳು ಆಗ್ತಾ ಇದೆ. ಅವರು ಫಸ್ಟು ವಾಟರ್ ಪೈಪ್ ಅಂತ ಹೇಳಿದ್ರು, ಆಮೇಲೆ ರೋಡ್ ರಿಪೇರಿ, ಇದು ವೈಟ್ ಟಾಪಿಂಗ್ ಅಂತಾರೆ. ಒಂದೊಂದು ರೀಸನ್ ಕೊಡ್ತಾನೆ ಇದ್ದಾರೆ. ಬಟ್ 1 ಇಯರಿಂದ ಆಗ್ತಾ ಇದ್ದಾರೆ. 1 ಇಯರಿಂದ ಈ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಬೇರೆ ಏರಿಯಾಗಳು ರೆಸಿಡೆನ್ಷಿಯಲ್ ಅಲ್ಲ, ಇಷ್ಟು ಕಮರ್ಷಿಯಲ್ ಮೇನ್ ರೋಡ್ JC ರೋಡಲ್ಲಿ ಇಷ್ಟು ಡಿಲೇ ಆಗಿದೆ ಅಂದರೆ ನಮಗೆ ತುಂಬಾ ಶಾಕಿಂಗು. ಆ್ಯಂಡ್ ಆ್ಯಸ್ ಅ ಡೈಲಿ ಕಮ್ಯೂಟರ್ ನಾನಿವಾಗ ಲಾಲ್ಬಾಗ್ ವೆಸ್ಟ್ ಗೇಟಿಂದ ಟೌನ್ ಹಾಲ್ ಕಡೆ, ಈ ಕಡೆ ಸೌತ್ ಬ್ಯಾಂಗ್ಳೂರಿಂದ ಈ ಕಡೆ ಬರಬೇಕು ಅಂದರೆ ನಮಗೆ JC ರೋಡ್ ಒಂದೇ ಕಮ್ಯುನಿಕೇಷನ್ ಆಗೋದು ರೋಡು. ಇದೊಂದರಿಂದನೇ ನಾವು ಕಮ್ಯೂಟ್ ಮಾಡಬೇಕು. ಸೊ ಯಾವಾಗ ಎವ್ರಿ ಡೇ ನಾನು ಈ ರೋಡಲ್ಲೇ ಓಡಾಡಬೇಕು. ಸೊ ನನಗೆ 10 ಮಿನಿಟ್ಸ್ ಮುಂಚೆ ಆಗ್ತಾ ಇದ್ದಿದ್ದು ಇವಾಗ 30 to 40 ಮಿನಿಟ್ಸ್ ಆಗುತ್ತೆ. ಸ್ಕೂಟ್ರಲ್ಲಿ ನಾನು ಬರೋದೇ ಬಿಟ್ಬಿಟ್ಟಿದ್ದೀನಿ, ಯಾಕೆಂದರೆ ಯಾವಾಗ ಬೀಳ್ತೀನಿ ಅಂತ ಭಯ ಆಗುತ್ತೆ. ಆಟೋದಲ್ಲಿ ಬರೋಣ ಅಂದರೆ ಅವ್ರು ಎಕ್ಸ್ಟ್ರಾ ಕೇಳ್ತಾರೆ, ಯಾಕಂದರೆ ಅಷ್ಟು ಟ್ರಾಫಿಕ್ ಇದೆ ಮೇಡಮ್, ನಮಗೂ ಹೋಗೋಕ್ಕಾಗಲ್ಲ ಅಂತಾರೆ. ನಾನಿಲ್ಲಿ 10 ನಿಮಿಷ ಈ ರೋಡಲ್ಲಿ ನಿಂತ್ಕೊಂಡ್ರೆ ಸಾಕು, ಎಷ್ಟು ಧೂಳು ಬರುತ್ತೆ ಅಂದರೆ ಇಮಿಡಿಯೇಟ್ಲಿ ಮೋಸ್ಟ್ಲಿ ಎದುರುಗಡೆ ಇರೋ ಹಾಸ್ಪಿಟ್ಲ್ ಹತ್ರ ಹೋಗಬೇಕು ನಾನು ಚೆಕಪ್ ಮಾಡಿಸ್ಕೊಳ್ಳೋಕ್ಕೆ. ಇಲ್ಲೇ ಹಾಸ್ಪಿಟ್ಲೆಲ್ಲ ಇದೆ. ಸೊ ಪೇಷಂಟ್ಸ್ ಎಲ್ಲ ಬರ್ತಾ ಇರ್ತಾರೆ, ಹಾಸ್ಪಿಟ್ಲ್ ಇದೆ, ಪೇಷಂಟ್ಸ್ ಎಲ್ಲ ಬರ್ತಾ ಇರ್ತಾರೆ. ಸೊ ಇಮ್ಯಾಜಿನ್ ಅವ್ರಿಗೆ ಎಷ್ಟು ಧೂಳು ಇರ್ಬೋದು. ಅದೊಂದೇ ಅಲ್ಲ, ಇಲ್ಲಿ ಎಷ್ಟು ಮೇನ್ ರೋಡಲ್ಲಿ ಎಷ್ಟು ಅಂಗಡಿಗಳಿದೆ. ನಮ್ಮದು ಮೇನ್ ಬಿಸ್ನೆಸ್ ಹಬ್ ಇದು JC ರೋಡಲ್ಲಿ. ಅಂಗಡಿಯವ್ರಿಗೆಲ್ಲ ಎಷ್ಟು ತೊಂದರೆ ಆಗ್ಬೋದು. ಇಂಟರ್ನ್ ನಮಗೆ ಬಿಸ್ನೆಸ್ಸೇ ಎಫೆಕ್ಟ್ ಆಗುತ್ತೆ. ಅವರ ಹೆಲ್ತ್ ಬಗ್ಗೆ ಯೋಚನೆ ಮಾಡಿ. 1 ಇಯರಿಂದ ಪಾಪ ಅವ್ರು ಈ ಧೂಳಲ್ಲಿ ಇದ್ದಾರೆ. ನಾವು ಒಂದು ಸತಿ ಬಂದು ಹೋಗೋಕ್ಕೆ ನಾವು ಬೇಜಾರು ಪಟ್ಕೊತೀವಿ, ಇನ್ನು ಅವರೆಲ್ಲ ಹೆಂಗಿಡ್ತಾರೆ. ಸೊ ನಂದು ಓನ್ಲಿ ರಿಕ್ವೆಸ್ಟ್, ಇಲ್ಲಿರೋ ಕಾರ್ಪೊರೇಟ್ರ್ ಅವರು, MLA ಸರ್ ಅವರು, ಪ್ಲೀಸ್ ನೋಡಿ, ನೀವೊಂದು ಸತಿ ಬಂದು ನೋಡಿ, ಅವಾಗ ನಿಮಗೆ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನೀವೇ ಬಂದರೆ ಇಮಿಡಿಯೇಟ್ ನೆಕ್ಸ್ಟ್ ಡೇನೇ ನೀವು ರಿಪೇರಿ ಮಾಡಿಸ್ಬಿಡ್ತೀರಾ. ಒಂದು ಸತಿ ರೋಡಲ್ಲಿ ಬನ್ನಿ ಸರ್, ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಎಷ್ಟು ಕಷ್ಟ ಆಗುತ್ತೆ. ಈ ಒಂದು ರೋಡ್ ಕ್ರಾಸ್ ಮಾಡೋಕ್ಕೆ ½ an hour ಆಗ್ತಾಯಿದೆ. ಸೊ ಹಂಬಲ್ ರಿಕ್ವೆಸ್ಟ್ ಎಲ್ಲ ಸಿಟಿಸನ್ಸಿಂದ ಬಂದು ನೋಡಿ, ಆದಷ್ಟು ಬೇಗ ಈ ರೋಡನ್ನ ರಿಪೇರಿ ಮಾಡಿಸಿ, ಕ್ಲಿಯರ್ ಮಾಡಿಸಿ ಸರ್. ಹಾಫ್ ಆಫ್ ದ ರೋಡ್ ಹಿಂಗೆ ಬ್ಲಾಕ್ ಆಗಿದೆ. ಇನ್ನು ಬರೀ ಹಾಫ್ ರೋಡಲ್ಲೇ ನಮ್ಮ ಟ್ರಾಫಿಕ್ ಓಡಾಡ್ತಾ ಇರೋದು, ಆ ಧೂಳು, ಆ ಟ್ರಾಫಿಕ್ಕು. ಸೊ ಐ ರಿಕ್ವೆಸ್ಟ್ ಆಲ್ ದಿ ಅಥಾರಿಟೀಸ್, MLA ಸರ್ ಬಂದು ನೋಡಿ ಏನು ಮಾಡ್ಬೋದೋ ಮಾಡಿ ನಮಗೆ ಪಬ್ಲಿಕ್ಗೆಲ್ಲ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು.